ಗೀತಾ ಮಹಾತ್ಮೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ತನ್ನ ಉದ್ಧಾರವನ್ನು ತಾನೇ ಮಾಡಿಕೊಳ್ಳಬೇಕು, ತನ್ನ ಅವನತಿಯನ್ನು ಮಾಡಿಕೊಳ್ಳಬಾರದು. ಮನುಷ್ಯನು ತನಗೆ ತಾನೇ ಶತ್ರು, ತನಗೆ ತಾನೇ ಮಿತ್ರನೂ ಸಹ. ತನ್ನ ಬದುಕಿನ ಉತ್ತಮ ಸ್ಥಿತಿಗೆ ಹಾಗೂ ತನ್ನ ಮೋಕ್ಷಕ್ಕೆ ಅನುಕೂಲಕರವಾದ ದಾರಿಯನ್ನು ತಾನೇ ಆರಿಸಿಕೊಳ್ಳಬೇಕು. ಆರಿಸಿಕೊಳ್ಳುವಾಗ ತನ್ನ ಅರ್ಹತೆಯ ಪ್ರಜ್ಞೆ ತನಗಿರಬೇಕು. ತನ್ನಿಂದ ಏನೂ ಸಾಧ್ಯವಿಲ್ಲ, ಯಾವ ಸಾಮರ್ಥ್ಯವೂ ತನಗಿಲ್ಲ ಎಂದುಕೊಂಡು ತನ್ನನ್ನು ಮತ್ತೂ ಕೆಳಕ್ಕೆ ತಳ್ಳಿಕೊಳ್ಳಬಾರದು ಎನ್ನುವುದನ್ನು ಭಗವಂತ ಗೀತೆಯ 6ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ನಾವೆಲ್ಲ ಗೀತಾಜ್ಞಾನ ಯಜ್ಞ ಎಂಬ ಒಂದು ಜ್ಞಾನ ಸತ್ರದಲ್ಲಿ ತೊಡಗಿದ್ದೇವೆ. ಇಲ್ಲಿ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳಲು ತುಂಬ ಒಳ್ಳೆಯ ಅವಕಾಶಗಳಿವೆ. ಅನೇಕರು ಸಾಮರ್ಥ್ಯವಿದ್ದರೂ ಬಳಸಿಕೊಳ್ಳದೇ ಇರುವವರು ಇವತ್ತು ತಮ್ಮ ಪ್ರತಿಭೆಗಳನ್ನು ಹೊರಹಾಕಿದ್ದಾರೆ. ಎಲೆ ಮರೆಯ ಕಾಯಿಯಂತೆ ಇರುವ ಅನೇಕರು ತಮ್ಮ ಧ್ವನಿಯ ಮೂಲಕ, ಬರವಣಿಗೆಯ ಮೂಲಕ, ಭಗವದ್ಗೀತೆಯ ಪಾಠಗಳನ್ನು ಮಾಡುವ ಮೂಲಕ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ತಮ್ಮ ಉದ್ಧಾರ ಮಾಡಿಕೊಳ್ಳುತ್ತಿರುವುದನ್ನು ಕಾಣುತ್ತಿದ್ದೇವೆ. ನಾವೆಲ್ಲ ನಮ್ಮ ಸಾಮರ್ಥ್ಯವನ್ನು ನಾವೇ ಗುರುತಿಸಿಕೊಂಡು ತೊಡಗಿಸಿಕೊಂಡು ಆ ಮೂಲಕ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಿ ನಮ್ಮ ಸನಾತನ ಧರ್ಮದ ಉಳಿವಿಗೆ ಶ್ರಮಿಸೋಣ. ಹರಿ ಓಂ.